ನಿನ್ನೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಒಂದು ಮಹತ್ವದ ಆದರೆ ಸಂಪೂರ್ಣವಾಗಿ ಪ್ರತಿಗಾಮಿಯಾದ ಒಂದು ನಿರ್ಣಯವನ್ನು ಪಾಸ್ ಮಾಡಿದೆ. ಅದೇನು ಅಂತಂದ್ರೆ, ಈಗ ತಾನೇ ಅಸ್ತಿತ್ವಕ್ಕೆ ಬಂದಿರೋ ಬೃಹತ್ ಬೆಂಗಳೂರಿನ 5 ಹೊಸ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಇದುವರೆಗೂ ಜನಜನಿತವಾಗಿದ್ದ ತಮ್ಮ ವಿಶ್ವಾಸಾರ್ಹತೆಯನ್ನ ಪದೇ ಪದೇ ಸಾಬೀತು ಮಾಡಿದ್ದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಬದಲು ಮತ್ತೆ ಪುರಾತನ ಕಾಲದ ಬ್ಯಾಲೆಟ್ ಪೇಪರ್, ಕಾಗದ ಮತಪತ್ರಗಳ ಬಳಕೆಗೆ ಚುನಾವಣಾ ಮುಖ್ಯಾಧಿಕಾರಿಯರಿಗೆ ಶಿಫಾರಸು ಮಾಡೋದಂತೆ. ಅಂದ್ರೆ ಮತ್ತೆ ಇವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳನ್ನ ಕಿತ್ತು ಹಾಕ್ಬಿಟ್ಟು ಮತ್ತೆ ಹಳೆ ಕಾಲದ ಮತಪತ್ರಗಳ ಮತದಾನಕ್ಕೆ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಇವರು ಇಡೀ ಕಳೆದ ಅರ್ಧ ಶತಮಾನದಿಂದ ಅಭಿವೃದ್ಧಿಪಡಿಸಲಾದ ತಂತ್ರಜ್ಞಾನಕ್ಕೆ ಪರಿಶ್ರಮ ಪಟ್ಟ ಎಲ್ಲ ವಿಜ್ಞಾನಿಗಳು ಕೂಡ ಅಪಚಾರ ಮಾಡುವಂತ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಮೊನ್ನೆ ಮಂಗಳವಾರ ಸೆಪ್ಟೆಂಬರ್ 2ನೇ ತಾರೀಕು ದಿಲ್ಲಿಯಲ್ಲಿ ನಡೆದ ಸೆಮಿಕಾನ್ 2025 ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಸ್ವದೇಶದಲ್ಲೇ ತಯಾರಾದ ಮೈಕ್ರೋ ಪ್ರೊಸೆಸರ್ ಮೈಕ್ರೋಚಿಪ್ ವಿಕ್ರಮ್ 320 ಲೋಕಾರ್ಪಣೆ ಮಾಡಿದ್ರು. ಅದ್ರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಭಾರತದಲ್ಲಿ $50 ಬಿಲಿಯನ್ ಬಂಡವಾಳ ಹೂಡಿಕೆ ಆಗಿದೆ. ಇದು ಬರುವ 2030ರಷ್ಟೊತ್ತಿಗೆ $100 ಬಿಲಿಯನ್ ಇದೇ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಅಂತ ಹೆಮ್ಮೆಯಿಂದ ಘೋಷಣೆ ಮಾಡಿದಾಗ ಕರ್ನಾಟಕ ಸರ್ಕಾರ ಮತ್ತೆ ಮಧ್ಯಕಾಲೀನ ಯುಗಕ್ಕೆ ಮರುಪ್ರಯಾಣ ಶುರು ಮಾಡಿಬಿಟ್ಟಿದೆ. ಯಾಕಂತಂದ್ರೆ ಅವ್ರಿಗೆ ಇದುವರೆಗೂ ನಡೆದಿರೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಮತದಾನದಲ್ಲಿ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ. ಅವ್ರಿಗೆ ಇದುವರೆಗೂ ನಡೆದಿರೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಆಧಾರಿತ ಚುನಾವಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ. ಬರ್ತಾ ಬರ್ತಾ ಅವ್ರಿಗೆ ನಗರವಾಸಿ ವಿದ್ಯಾವಂತ ಪ್ರಜ್ಞಾವಂತ ಮತದಾರರ ರಾಜಕೀಯ ಆಯ್ಕೆಯಲ್ಲೇ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ. ಅದೆಲ್ಲೋ ರಾಷ್ಟ್ರ ಮಟ್ಟದಲ್ಲಿ ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಯಾವ ರೀತಿ ಮತಗಳ್ಳತನ ವೋಟ್ ಚೋರಿ ಅಭಿಯಾನವನ್ನು ಆರಂಭಿಸಿದ್ದಾರೋ ಆ ವೋಟ್ ಚೋರಿ ಅಭಿಯಾನಕ್ಕೆ ಪೂರಕವಾಗಿ ಇವರು ಇಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರು ಏನೇ ಮಾಡ್ಲಿ, ಅದು ಕಾಗದದ ಬ್ಯಾಲೆಟ್ ಪೇಪರ್ ಆಗಿರ್ಲಿ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ನಡೆಯುವ ಮತದಾನವಾಗಲಿ, ನಗರವಾಸಿ ಪ್ರಜ್ಞಾವಂತ ಮತದಾರರು ಏಕೆ ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ವಿರೋಧಿ ಮನೋಭೂಮಿಕೆಯನ್ನು ರೂಢಿಸಿಕೊಂಡಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ಸಿಗರೇ ಪ್ರಶ್ನೆ ಮಾಡ್ಕೊಳ್ಬೇಕು. ತಮ್ಮ ಎದೆ ಮುಟ್ಟು ನೋಡ್ಕೋಬೇಕು. ಯಾಕೆ ನಮಗೆ ನಗರವಾಸಿ ಮತದಾರರೆಲ್ಲ ತಿರಸ್ಕರಿಸ್ತಾ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದಕ್ಕೆ ತತ್ಕ್ಷಣದ ಪ್ರಚೋದನೆ ಇತ್ತೀಚೆಗಷ್ಟೇ ಕಳೆದ ಆಗಸ್ಟ್ 8ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ನಡೆಸಿದ ವೋಟ್ ಚೋರಿ ರ್ಯಾಲಿ. ಅದಕ್ಕೆ ಅವ್ರು ಆರಿಸಿಕೊಂಡಿದ್ದೆ ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಉದಾಹರಣೆಯನ್ನ. ಅಲ್ಲಿ ಸುಮಾರು 1,10,000 ಮತಗಳ್ಳತನ ನಡೆದಿದೆ ಅನ್ನೋ ಆರೋಪವನ್ನ ಯಾವುದೇ ಖಚಿತವಾದ ವೈಜ್ಞಾನಿಕವಾದ ಆಧಾರವಿಲ್ಲದಾನೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೂಲಕ ಇಡೀ ದೇಶದ ಜನರಲ್ಲಿ ಅಪನಂಬಿಕೆ ಹುಟ್ಟಿಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಅದರ ಮುಂದುವರಿಕೆಯ ಭಾಗವಾಗಿ ಮೊನ್ನೆ ಬಿಹಾರದಲ್ಲಿ 16 ದಿನಗಳ ಕಾಲ ಈ ವೋಟ್ ಅಧಿಕಾರ ಯಾತ್ರಾ ಅಂತ ಮಾಡ್ಬಿಟ್ಟು ಆ ಬಿಹಾರದ ಅಮಾಯಕ ಅವಿದ್ಯಾವಂತ ಮತದಾರರಲ್ಲಿ ಇಡೀ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಅಪನಂಬಿಕೆ ಅವಿಶ್ವಾಸ ಮೂಡಿಸುವಂತ ಒಂದು ಕೆಟ್ಟ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅದಕ್ಕಾಗಿ ಅವರು ಬಳಸಿದ್ದು ಆಟಮ್ ಬಾಂಬ್, ತದನಂತರ ಹೈಡ್ರೋಜನ್ ಬಾಂಬ್ ಅನ್ನೋ ರೂಪಕಗಳನ್ನ ಬಳಸ್ಬಿಟ್ಟು ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಮೇಲೆನೆ ಜನ ಅನುಮಾನ ಪಡಬೇಕು ಅಂತ ಒಂದು ವಿಷಪೂರಿತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಇದೀಗ ಮತ್ತೆ ಹಳೆಯ ಕಾಲದ ಬ್ಯಾಲೆಟ್ ಪೇಪರ್ಗಳನ್ನ ಜಾರಿಗೆ ತರಬೇಕು ಅಂತ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತಾರಂತೆ, ಪತ್ರ ಬರೀತಾರಂತೆ. ಕರ್ನಾಟಕದ ಘನ ಸರ್ಕಾರ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅಂತ ಜಾಗತಿಕ ಮಾನ್ಯತೆ ಪಡೆದಿರುವಾಗ ಕರ್ನಾಟಕ ಸರ್ಕಾರಕ್ಕೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಭಾರತ ರತ್ನ CNR ರಾವ್ರಂಥ ವಿಶ್ವವಿಖ್ಯಾತ ವಿಜ್ಞಾನಿಗಳು ಬೆಂಗಳೂರಿನ ನಾಗರಿಕರು. ಇನ್ಫೋಸಿಸ್, ವಿಪ್ರೋದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರುವಂತಹ ಅತ್ಯಂತ ಹೆಮ್ಮೆಯ ಉದ್ಯಮಗಳು. ಭಾರತದ ಅತ್ಯುತ್ತಮವಾದ ವೈದ್ಯಕೀಯ ತಂತ್ರಜ್ಞಾನ ಆಧಾರಿತ ಆಸ್ಪತ್ರೆಗಳೆಲ್ಲ ಬೆಂಗಳೂರಿನಲ್ಲೇ ಇವೆ. ಹೀಗೆಲ್ಲ ಇರುವಾಗ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಸಾರಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಂಬಿಕೆ ಹೊರಟೋಗ್ಬಿಟ್ಟಿದೆ ಅಂತ ಇವರು ಮತ್ತೆ ಕರ್ನಾಟಕ ಜನರನ್ನ 1971 ಕಾಲದ ಗರೀಬಿ ಹಟಾವೋ ರಾಜಕಾರಣದ ಆ ದುರ್ದಿನಗಳಿಗೆ ವಾಪಸ್ ಕರ್ಕೊಂಡು ಹೊರಟಿದ್ದಾರೆ ಅಂತ ಕಾಣುತ್ತೆ. ಇವತ್ತು ಭಾರತದ 140 ಕೋಟಿ ಬೃಹತ್ ಜನಸಂಖ್ಯೆಯ ಒಂದು ರಾಷ್ಟ್ರದಲ್ಲಿ
ಅವಿದ್ಯಾವಂತ ಬೀದಿ ಬದಿ ವ್ಯಾಪಾರಿಗಳು ಕೂಡ ಡಿಜಿಟಲ್ ಪೇಮೆಂಟ್ ತಂತ್ರಜ್ಞಾನದಲ್ಲಿ ನಂಬಿಕೆ ಇಟ್ಟು ತಮ್ಮ ದೈನಂದಿನ ಹೊಟ್ಟೆಪಾಡನ್ನು ನಡೆಸ್ಕೊಳ್ತಾ ಇರುವಾಗ, ಇಡೀ ಪ್ರಪಂಚದ ಅತಿ ದೊಡ್ಡ ಡಿಜಿಟಲ್ ಹಣಕಾಸು ವಹಿವಾಟುಗಳೇ ಭಾರತದಲ್ಲಿ ನಡೀತಾ ಇರುವಾಗ, ಕರ್ನಾಟಕ ಸರ್ಕಾರಕ್ಕೆ ತಂತ್ರಜ್ಞಾನದಲ್ಲಿ ನಂಬಿಕೆ ಹೊರಟು ಹೋಗಿದೆ. ಯಾಕಂದ್ರೆ ಪ್ರಜಾತಂತ್ರದಲ್ಲೇ ಅವ್ರಿಗೆ ನಂಬಿಕೆ ಹೊರಟೋಗಿರೋದ್ರಿಂದ ಆಧುನಿಕ ತಂತ್ರಜ್ಞಾನದಲ್ಲೂ ಕೂಡ ನಂಬಿಕೆ ಹೊರಟು ಹೋಗಿದೆ. ಈ ಮರುಪಯಣ ಏನಿದೆ, ಇವತ್ತಿನ ಡಿಜಿಟಲ್ ತಂತ್ರಜ್ಞಾನ ಯುಗದಿಂದ ಮತ್ತೆ ಶಿಲಾಯುಗಕ್ಕೆ, ಮಧ್ಯಕಾಲೀನ ಯುಗಕ್ಕೆ ಮರುಪ್ರಯಾಣ ಅತ್ಯಂತ ದುರದೃಷ್ಟಕರ ಮತ್ತು ದುರಂತಮಯ ಒಂದು ಪ್ರಕ್ರಿಯೆ ಆಗುತ್ತೆ ಅಂತಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಎಲ್ಲ ಪ್ರಭೃತಿಗಳಿಗೆ ನಾವು ಎಚ್ಚರಗೊಳಿಸಲೇಬೇಕಾಗುತ್ತೆ. ಇದಕ್ಕೆ ಸಾರ್ವಜನಿಕರೇ ಸಂಘಟಿತರಾಗಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ತವರಿಗೆ ಒಂದೊಂದೇ ಚುನಾವಣಾ ಪ್ರಕ್ರಿಯೆಯಲ್ಲಿ ನಂಬಿಕೆ ಹೊರಟೋಗ್ತಿರುವ ಹಾಗೆ ಮತ್ತೆ ಮತ್ತೆ ಹಳೆ ಕಾಲದ ಪದ್ಧತಿಗಳಿಗೆ ವಾಪಸ್ ಹೋಗೋಣ ಅಂತಿದಾರಲ್ಲ, ಇದು ಯಾವ ತರ್ಕ? ಇದರಲ್ಲಿ ಯಾವ ವೈಜ್ಞಾನಿಕ ತರ್ಕ ಅಡಗಿದೆ? ಯಾವ ರೀತಿ ಸಮಜಾಯಿಷಿ ಕೊಡಬಲ್ರು? ಈ ಸಚಿವ ಸಂಪುಟದ ತೀರ್ಮಾನವನ್ನು ಸರ್ಕಾರದ ಪರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ಪ್ರಕಟಿಸಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು, ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ಹಿಂದೆ ಜಲಸಂಪನ್ಮೂಲ ಸಚಿವರಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಜಾರಿಗೆ ತಂದವರು, ತನ್ಮೂಲಕವೇ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಕಾಲದಲ್ಲಿ ಮೋದಿ ನೇತೃತ್ವದ NDA ಸರ್ಕಾರವೇ ಅವ್ರಿಗೆ ಗ್ರಾಮೀಣ ಪ್ರದೇಶದ ಡಿಜಿಟಲ್ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಇವ್ರಿಗೆಲ್ಲ ಯಾಕೆ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರೆ ಅಂದಹಾಗೆ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಳಕೆ ಆಗಿದ್ದು, ಅಧಿಕೃತ ಬಳಕೆ ಆಗಿದ್ದು ಮೊಟ್ಟ ಮೊದಲನೇದಾಗಿ 1983 ಜನವರಿಯಲ್ಲಿ ನಡೆದ ಆ ಐತಿಹಾಸಿಕ ಚುನಾವಣೆ ಸಂದರ್ಭದಲ್ಲಿ. ನಮಗೆ ನೆನಪಿರ್ಲಿ, ಆ ಚುನಾವಣೆಯಲ್ಲೇನೆ ಕಾಂಗ್ರೆಸ್ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸೋಲು ಅನುಭವಿಸಬೇಕಾಗಿ ಬಂತು. ರಾಮಕೃಷ್ಣ ಹೆಗಡೆ ನೇತೃತ್ವದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಅಂದ್ರೆ ಜನತಾರಂಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅದೇ ಚುನಾವಣೆನಲ್ಲೇನೆ. ಆ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆವತ್ತಿನ ಶಾಂತಿನಗರ ಮೀಸಲು ಕ್ಷೇತ್ರದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳನ್ನ ಬಳಸಿದ್ರು ಚುನಾವಣಾ ಆಯೋಗದವರು. ಅವತ್ತು ಮತದಾನ ನಡೆದ ಮರುದಿನವೇ ಚುನಾವಣಾ ಫಲಿತಾಂಶ ಪ್ರಕಟವಾಯಿತು. ಅದರಲ್ಲಿ ಮೊದಲ ಸೀಟನ್ನೇ ಆವತ್ತಿನ ಜನತಾ ಪಕ್ಷ ಗೆದ್ದಿತ್ತು. ಅದೊಂಥರ ಜನತಾ ಪಕ್ಷಕ್ಕೆ ಶುಭಶಕುನವಾಗಿತ್ತು, ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಅಪಶಕುನದ ಸಂಕೇತವಾಗಿತ್ತು. ಮುಂದೆ 2 ದಿನಗಳ ನಂತರ ನಿಧಾನವಾಗಿ ಕಾಗದದ ಮತಪತ್ರಗಳ ಎಣಿಕೆ ನಿಧಾನವಾಗಿ ನಡೀತು, ಫಲಿತಾಂಶ ಪ್ರಕಟವಾಯಿತು. ಆದ್ರೆ ಅವತ್ತಿನ ಚುನಾವಣಾ ಟ್ರೆಂಡ್ ಏನು ಬದಲಾಗಲೇ ಇಲ್ಲ. ಕಾಂಗ್ರೆಸ್ನ ಪತನ ಕಾಂಡ ಮುಂದುವರಿಯಿತು, ಕಾಂಗ್ರೆಸ್ ಸೋಲು ಅನುಭವಿಸಬೇಕಾಗಿ ಬಂತು. ಜನತಾರಂಗ 92 ಸ್ಥಾನಗಳನ್ನು ಪಡೆದು ಅತಿ ದೊಡ್ಡ ಬಣವಾಗಿ ಹೊರಹೊಮ್ಮಿತ್ತು. ಮುಖ್ಯಮಂತ್ರಿ ಗುಂಡೂರಾಯರಾದಿಯಾಗಿ ಅವರ ಸಚಿವ ಸಂಪುಟದ 33 ಸದಸ್ಯರುಗಳು ಸೋಲು ಅನುಭವಿಸಿದ್ರು. ಕಾಂಗ್ರೆಸ್ಗೆ ದೊಡ್ಡ ಪರಾಭವ ಆಗಿತ್ತು. ಅದಕ್ಕೂ ಪೂರ್ವದಲ್ಲೇ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನ ಮೊಟ್ಟ ಮೊದಲಾಗಿ ಅಭಿವೃದ್ಧಿಪಡಿಸಿದ್ದು ಕೂಡ ಬೆಂಗಳೂರಿನಲ್ಲೇ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರುವ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಾರ್ಖಾನೆ. ಸರ್ಕಾರದ ಅತ್ಯಂತ ಹೆಮ್ಮೆಯ ಸಂಕೇತಗಳ ಪೈಕಿ ಒಂದಾಗಿರೋ BEL ಕಾರ್ಖಾನೆಯಲ್ಲೇನೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ತಯಾರಾಗಿದ್ವು. ನಾನು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗ 1981-82 ಅವಧಿಯಲ್ಲಿ ಪ್ರಾಯೋಗಿಕವಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಳಕೆಯನ್ನ ಮಾಡಿತ್ತು. ನಾನು ಕೆಲಸ ಮಾಡ್ತಾ ಇದ್ದೆ MES ಕಾಲೇಜಿನ ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಪ್ರಾಯೋಗಿಕ ಪ್ರಕ್ರಿಯೆ ನಡೆದಿತ್ತು. ಅದಾದ ನಂತರ 1983ರಲ್ಲಿ ಚುನಾವಣಾ ಆಯೋಗವೇ ಶಾಂತಿನಗರ ಮೀಸಲು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನ ಅಸ್ತಿತ್ವಕ್ಕೆ ತಂದಿತ್ತು. ಅದಾದ್ಮೇಲೆ 1984-85ರಿಂದ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ಮೇಲಂತೂ ಇಡೀ ಭಾರತಾದ್ಯಂತ ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿಯ ಒಂದು ಹೊಸ ಪ್ರಕ್ರಿಯೆ ಶುರುವಾಗ್ಬಿಡ್ತು. ಅವರ ಸನ್ಮಿತ್ರ, ಇವತ್ತು ರಾಹುಲ್ ಗಾಂಧಿ ಅವರ ಅನಿವಾಸಿ ಗುರು ಸ್ಯಾಮ್ ಪಿತ್ರೋಡಾರ ಮೂಲಕವೇ ಎಲ್ಲ ಕಡೆ ಕಂಪ್ಯೂಟರ್ ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿ ಪ್ರಕ್ರಿಯೆ ಶುರುವಾಗಿತ್ತು. ಆಗ ತಾನೇ STD ಟೆಲಿಫೋನ್ ಬೂತ್ಗಳು ಅಸ್ತಿತ್ವಕ್ಕೆ ಬಂದಿದ್ವು. ಕಂಪ್ಯೂಟರ್ ತಂತ್ರಜ್ಞಾನದ ಆರಂಭಿಕ ದಿನಗಳು ಶುರುವಾಗಿದೆ ಆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ. ಆವತ್ತಿಂದ ಇವತ್ತವರೆಗೂ ಸಾಕಷ್ಟು ನೀರು ಹರಿದೋಗ್ಬಿಟ್ಟಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ನಿಂದ ಅನಾವರಣಗೊಂಡ ಜಾಗತೀಕರಣದ ಯುಗದಲ್ಲಂತೂ ಭಾರತ ಪ್ರಪಂಚದ 3ನೇ ಅತಿ ದೊಡ್ಡ ಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿ, ತಂತ್ರಜ್ಞಾನಾಧಾರಿತ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವಾಗ ಈ ಕರ್ನಾಟಕ ಸರ್ಕಾರದ ಯಜಮಾನರುಗಳಿಗೆ ಅದು ಯಾಕೆ ನಂಬಿಕೆ ಹೊರಟೋಗ್ಬಿಡ್ತೋ ಏನೋ. ಯಾಕಂದ್ರೆ ತಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹೊಂದಿಸಲಿಕ್ಕಾಗದೆ ಪರದಾಡ್ತಾ ಇರೋ ಈ ಸರ್ಕಾರಕ್ಕೆ ಸಹಜವಾಗಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಬ್ಯಾಲೆಟ್ ಪೇಪರ್ಗಳು ತಂದು ಬಿಟ್ರೆ ಬೆಂಗಳೂರಿನ ಜನ ತಮ್ಮನ್ನು ಮತ್ತೆ ಗೆಲ್ಲಿಸ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮುಂಬರುವ
ಈ ಬೃಹತ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಸೃಷ್ಟಿಯಾಗಿರೋ 5 ಹೊಸ ನಗರ ಪಾಲಿಕೆ ಚುನಾವಣೆಗಳಲ್ಲಿ ಮತ್ತೆ ಇವರು ಹಳೆ ಕಾಲದ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಹೋಗ್ತಾರಂತೆ. ಅತ್ಯಂತ ಪ್ರತಿಗಾಮಿ ನಿರ್ಧಾರ, ಪ್ರಗತಿ ವಿರೋಧಿ ನಿರ್ಧಾರ, ವಿಜ್ಞಾನ ವಿರೋಧಿ ನಿರ್ಧಾರ. ಅಂದ್ರೆ ಮತ್ತೆ ನಾವು ವೈಜ್ಞಾನಿಕ ಮನೋಭಾವವನ್ನು ಪೋಷಿಸೋದ್ರ ಬದಲು ಮೌಢ್ಯ ಕಂದಾಚಾರಗಳಿಗೆ ಶರಣಾಗ್ತಾ ಇದ್ದೇವೆ ಅಂತ ಕಾಣುತ್ತೆ. ಇದು ಅತ್ಯಂತ ಸಿಟ್ಟಿನಿಂದ, ಒಂದು ನೈತಿಕ ಆಕ್ರೋಶದಿಂದ ಕರ್ನಾಟಕ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ದಾಖಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.